ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್ ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂತ. ತಾವು ನೋಡಿರ್ಬೋದು, ಎಷ್ಟೊಂದು ಜನ ಮೈಗ್ರೇನ್ ತಲೆನೋವಿಂದ ಬಳಲ್ತಾ ಇರೋರು ಯಾವಾಗ ಒಂದು ಕಂಪ್ಲೇಂಟ್ ಇರುತ್ತೆ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಹೇಳೋದು ಒಂದೇ, ಸರ್ ಎಲ್ಲ ಟೆಸ್ಟ್ ಮಾಡಿಸಿದ್ವಿ, ಇವರಿಗೆ MRI ಸ್ಕ್ಯಾನ್ ಆಯಿತು, CT ಸ್ಕ್ಯಾನ್ ಆಯಿತು, ಎಕ್ಸ್ರೇ ಮಾಡಿಸಿದ್ವಿ, ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಇದೆ, ನೋಡಿದರೆ ಇದು ತಲೆನೋವು ಅಂತ ಇವರು ಒಂಥರ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಂದರೆ, ಆಮೇಲೆ ಈ ಸ್ಟೂಡೆಂಟ್ಸ್ಗಳಿಗೆ ಬಂದುಬಿಟ್ರೆ, ಅಥವಾ ಈ ಕೆಲವೊಬ್ಬರು ಲೇಝಿ ಇರೋ ಗಂಡು ಮಕ್ಕಳಲ್ಲೂ ಕೂಡ ಬಂತು ಅಂತಂದರೆ ಪ್ರತಿಯೊಬ್ಬರು ಹೇಳೋದು ಒಂದೇ, ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಈ ಥರ ತಲೆನೋವಿದೆ ಅಂತ ಹೇಳ್ತಾ ಇದ್ದಾರೆ ಅಂತ. ಬಟ್ ಹಾಗಲ್ಲ. ಮೈಗ್ರೇನು ನೀವು ಯಾವುದೇ ಥರದ ಟೆಸ್ಟ್ ಮಾಡಿಸಿ, ಬ್ಲಡ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು, CT ಸ್ಕ್ಯಾನ್, MRI, ನೀವು ಏನೇ ಟೆಸ್ಟ್ ಮಾಡಿಸಿ ಪ್ರತಿಯೊಂದು ಕೂಡ ನಾರ್ಮಲ್ ಇರುತ್ತೆ. ಬಟ್ ತಲೆನೋವು ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಹಾಗಾದರೆ ಬನ್ನಿ, ಈ ಮೈಗ್ರೇನ್ ಬಂದರೆ ಅಥವಾ ಈ ಮೈಗ್ರೇನ್ ತಲೆನೋವು ಬಂದರೆ ಹಾಗಾದರೆ ಇದನ್ನು ಹೇಗೆ ಕಂಡುಹಿಡಿಯೋದು? ಯಾಕೆ ಯಾವ ಟೆಸ್ಟಲ್ಲೂ ಗೊತ್ತಾಗಲ್ಲ ಅಂದರೆ ನಂಗೆ ಮೈಗ್ರೇನೇ ಇದೆ ಅಂತ ಹೇಗೆ ಕಂಡುಹಿಡಿಯೋದು? ಅದಕ್ಕೋಸ್ಕರ ಅಂತಲೇ ಈಗ ನಾವು ಈ ಕಾರ್ಯಕ್ರಮನ ತಮಗೆ ಎಜುಕೇಟ್ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೀವಿ. ತುಂಬ ಇಂಪಾರ್ಟೆಂಟು ಮೈಗ್ರೇನಲ್ಲಿ ಅಂತಂದರೆ, ಈ ತಲೆನೋವು ಯಾವಾಗಲೂ ಯಾವುದಾದ್ರೂ ಒಂದು ಕಡೆ ಬರುತ್ತೆ. ರೈಟ್ ಸೈಡ್ ಆದರೂ ಬರ್ಬೋದು ಅಥವಾ ಲೆಫ್ಟ್ ಸೈಡ್ ಆದರೂ ಬರ್ಬೋದು. ಇದನ್ನು ನಾವು ಅರ್ಧ ತಲೆನೋವು ಅಂತ ಕೂಡ ಹೇಳ್ತೀವಿ. ಬಟ್ ಕೆಲವೊಂದು ಕೇಸಲ್ಲಿ ತುಂಬ ವರ್ಷದಿಂದ ಬರ್ತಾಯಿದ್ರೆ ಕೆಲವೊಂದು ಸರಿ ಎರಡೂ ಕಡೆ ಕೂಡ ಬರುತ್ತೆ. ಇದನ್ನು ಮೈಗ್ರೇನ್ದು ಒನ್ ಆಫ್ ದ ಸಿಮ್ಟಮ್ಸ್. ಎರಡನೇದು ತುಂಬ ಇಂಪಾರ್ಟೆಂಟು, ಈ ಮೈಗ್ರೇನ್ ತಲೆನೋವಲ್ಲಿ ಮಾತ್ರ ಇದು ಬಂತು ಅಂತಂದರೆ ನಿಮಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ಬೆಳಕು ನೋಡೋಕ್ಕಾಗೋದಿಲ್ಲ, ಎಲ್ಲಾದರೂ ಒಂದು ಕತ್ಲೆ ರೂಮಲ್ಲಿ ಕೂತ್ಕೊಂಡ್ರೆ ಸಾಕು ಅನಿಸುತ್ತೆ. ಇದನ್ನು ನಾವು ಫೋಟೋಫೋಬಿಯಾ ಅಂತ ಹೇಳ್ತೀವಿ. ಅಂದರೆ ಲೈಟನ್ನು ನೋಡೋಕ್ಕಾಗಲ್ಲ ಆ ತಲೆನೋವು ಬಂದಾಗೆ. ಇದು ಎರಡನೇ ಸಿಮ್ಟಮ್. ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟ್ ಸಿಮ್ಟಮ್ ಅಂದರೆ, ಈ ತಲೆನೋವು ಬಂತು ಅಂತಂದರೆ ನಿಮಗೆ ಸೌಂಡ್ ಕೇಳೋಕ್ಕಾಗಲ್ಲ. ಯಾರಾದರೂ ಮಾತಾಡಿದರೆ ಹೊಡೆದ್ಬಿಡೋಣ ಅನಿಸುತ್ತೆ, ಯಾರೂ ಮಾತಾಡಬೇಡಿ, ಸ್ಟಾಪ್ ಮಾಡಿ ಅಂತ, ತಲೆಗೆ ಏನಾದರೂ ಒಂದು ಬಟ್ಟೆ ಕಟ್ಕೊಂಡು ಕೂತ್ಕೊಂಡ್ಬಿಡೋಣ ಅಂತ. ಇದನ್ನು ನಾವು ಫೋನೋಫೋಬಿಯಾ ಅಂತ ಹೇಳ್ತೀವಿ. ಸೊ ಮೈಗ್ರೇನು ಒಂದು ಸೈಡ್ ಹೆಡ್ಡೇಕು ಅಥವಾ ಕೆಲವೊಂದು ಸರಿ ಎರಡು ಸೈಡ್ ಬರುತ್ತೆ. ಎರಡನೇದಾಗಿ ಲೈಟ್ ನೋಡೋಕ್ಕಾಗೋದಿಲ್ಲ, ಮೂರನೇದಾಗಿ ಸೌಂಡ್ ಕೇಳೋಕ್ಕಾಗೋದಿಲ್ಲ. ನಾಲ್ಕನೇ ತುಂಬ ಪೆಕ್ಯುಲಿಯರು ಅಥವಾ ಒಂದು ತುಂಬ ಇಂಪಾರ್ಟೆಂಟ್ ಇದು ಏನು ಅಂದರೆ ಇದ್ರ ಸಿಮ್ಟಮ್ಮು, ಈ ಮೈಗ್ರೇನ್ ತಲೆನೋವು ಬಂದಾಗೆ ವಾಂತಿ ಬಂದಂಗೆ ಆಗುತ್ತೆ. ಮೆಜಾರಿಟಿ ತುಂಬ ಜನಕ್ಕೆ ಈ ತಲೆನೋವು ಬಂದಾಗೆಲ್ಲ ವಾಂತಿ ಬಂದಂಗೆ ಆಗುತ್ತೆ. ಇನ್ನು ಕೆಲವೊಬ್ಬರಲ್ಲಿ ವಾಂತಿ ಮಾಡಿದಾಗೆ ತಲೆನೋವು ಕಡಿಮೆ ಆಗುತ್ತೆ. ಸೊ ಇದು ಏನಾದರೂ ಈ 4 ಸಿಮ್ಟಮ್ ಇತ್ತು ಅಂದರೆ ಇದು 100% ಮೈಗ್ರೇನ್ ಇದೆ ಅಂತ. ಇದಕ್ಕೆ ಯಾವುದೇ ಟೆಸ್ಟ್ ಮಾಡಿದರೂ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾದರೆ ಇದು ಮೈಗ್ರೇನ್ ಯಾಕೆ ಬರುತ್ತೆ ಡಾಕ್ಟ್ರೇ? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ತಾವು ಒಂದು ತಿಳ್ಕೊಬೋದು, ನೋಡಿ ಎಷ್ಟೊಂದು ಜನ ನಿಮ್ಮಲ್ಲಿ ಫ್ಯಾಮಿಲಿ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಬಟ್ ಅವರಿಗೆಲ್ಲ ತಲೆನೋವು ಬರಲ್ಲ, ಬಟ್ ನಿಮಗೆ ಮಾತ್ರ ಯಾಕೆ ಬರುತ್ತೆ? ಯಾವಾಗೂ ಒಂದು ತಿಳ್ಕೊಳ್ಳಿ, ನಾನು ಯಾವಾಗೂ ಆಯುರ್ವೇದದಲ್ಲಿ ಅದನ್ನೇ ಹೇಳ್ತಿರ್ತೀನಿ ನಮ್ಮ ಪೇಷಂಟ್ ಬಂದಾಗೆ, ಕಾಯಿಲೆ ಏನಿದೆ ಅಂತ ನಾವು ಒಂದು ಸರಿ ಅದನ್ನು ಡಯಾಗ್ನೋಸ್ ಮಾಡಿದರೆ ಅದಕ್ಕೆ ಚಿಕಿತ್ಸೆ ಕೊಡೋದು ಭಾಳ ಇಂಪಾರ್ಟೆಂಟು, ಭಾಳ ಈಸಿ. ಸೊ ಡಯಾಗ್ನೋಸಿಸ್ ತುಂಬ ಇಂಪಾರ್ಟೆಂಟು, ಟ್ರೀಟ್ಮೆಂಟ್ ತುಂಬ ಈಸಿ. ನಾವು ಡಯಾಗ್ನೋಸಿಸನ್ನೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಇಲ್ಲ ಡಾಕ್ಟರ್ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಕೇರಳಗೆ ಹೋಗಿದ್ದೀನಿ, ಯಾವುದೋ ಆಯುರ್ವೇದಿಕ್ ಕ್ಲಿನಿಕ್ ಹೋದೆ. ಈವನ್ ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳು ಕೂಡ ಮೈಗ್ರೇನ್ ಅಂದ ತಕ್ಷಣ ಎಲ್ಲರೂ ಅರ್ಧಾವ ಭೇದಕ ಅಂತ ಒಂದು ಆಯುರ್ವೇದದಲ್ಲಿ ಕಾಯಿಲೆನ ಒಂದು ಮೆನ್ಷನ್ ಮಾಡಿರೋದಿದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಸ್ವಲ್ಪ ದಿನ ಏನೋ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ. ಸೊ ಆ್ಯಕ್ಚುಲಿ ಮೈಗ್ರೇನ್ ಬರೋದು ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಏನಂದರೆ ಮೈಗ್ರೇನ್ ಬರೋದೇ ನಮ್ಮ ಬಾಡಿನಲ್ಲಿ ಯಾವಾಗ ಆ್ಯಸಿಡು ಅಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಯಾವಾಗ ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು, ಅಲ್ಕಲಿ ಡೌನ್ ಆಯಿತು ಅಂದರೆ ಮೈಗ್ರೇನ್ ಬರುತ್ತೆ. ಅದೇನದು ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸ್ ಅಂದರೆ? ಸಿಂಪಲ್ಲು ಒಂದು ನಿಮಗೆಲ್ಲರಿಗೂ ಅರ್ಥ ಆಗೋಂಥ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕು, ಭಾಷೆಯಲ್ಲಿ ಹೇಳಬೇಕು ಅಂದರೆ, ಆ್ಯಸಿಡ್ ಅಂದರೆ ಹೀಟ್ ಜಾಸ್ತಿ ಇತ್ತು, ಪಿತ್ತ ಜಾಸ್ತಿ ಇದ್ದರೆ, ಉಷ್ಣ ಜಾಸ್ತಿ ಆದರೆ, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆದರೆ ಇದನ್ನು ನಾವು ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ಯಾವಾಗ ಆ್ಯಸಿಡ್ ಅಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಆ್ಯಸಿಡ್ ಇನ್ಕ್ರೀಸ್ ಆಯಿತೋ ಮೈಗ್ರೇನ್ ಶುರು ಆಗುತ್ತೆ. ಹೇಗೆ ಇನ್ಕ್ರೀಸ್ ಆಗುತ್ತೆ? ಈಗ ತಾವು ನೋಡಿರ್ಬೋದು, ಮೈಗ್ರೇನ್ ಬರೋರಿಗೆ ಯಾವಾಗಲೂ ಅಷ್ಟೇ. ಇನ್ನೊಂದು ತುಂಬ ಇಂಪಾರ್ಟೆಂಟು ಏನಾಗುತ್ತೆ ಅಂದರೆ, ಮೈಗ್ರೇನು ಟ್ರಾವೆಲ್ ಮಾಡಿದರೆ ಇಮಿಡಿಯೇಟಾಗಿ ಬರುತ್ತೆ, ಲಾಂಗ್ ಟ್ರಾವೆಲೆಲ್ಲ ಮಾಡಿದರೆ, ಉಪವಾಸ ಇದ್ದರೆ ಬರುತ್ತೆ, ಟೈಮಿಗೆ ಊಟ ಮಾಡಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಮೈಗ್ರೇನ್ ಬರುತ್ತೆ, ಅಥವಾ ಯಾರಾದರೂ ಪರ್ಫ್ಯೂಮ್ ಹಾಕ್ಕೊಂಡ್ರೆ, ಅಗರಬತ್ತಿ ವಾಸನೆ ಜಾಸ್ತಿ ಆಯಿತು ಅಂತಂದರೆ ಮೈಗ್ರೇನ್ ತಲೆನೋವು ಬರುತ್ತೆ. ಸೊ ಇದೆಲ್ಲವೂ ಮೈಗ್ರೇನ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಇವುಗಳಿಂದ ಮೈಗ್ರೇನ್ ಇನ್ನೂ ಜಾಸ್ತಿ ಆಗುತ್ತೆ.
ಸೊ ಈಗ ಮೈಗ್ರೇನ್ ಇರೋರು ಈ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಬೇಗ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ಅರ್ಥ ಆಗುತ್ತೆ, ಹೌದು ಇದೆಲ್ಲ ಇದೆ ನನಗೆ ಅಂತ. ಸೊ ಇದು ಯಾಕೆ ಬರುತ್ತೆ ಹೀಗೆ? ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಯಾವಾಗ ಆಗುತ್ತೆ? ಸಿಂಪಲ್ಲಾಗಿ ಹೇಳಿದೆ, ಹೀಟು ಉಷ್ಣ ಜಾಸ್ತಿ ಆದರೆ ಅಥವಾ ಟೈಮಿಗೆ ಊಟ ಮಾಡದೇ ಇದ್ದರೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಅಂತ. ಸೊ ತಮಗನ್ನಿಸ್ಬೋದು ಇದೇನು ಇಂಥ ಸಿಂಪಲ್ಲಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಮೈಗ್ರೇನ್ ಬರುತ್ತಾ ಅಂತ. ಬಟ್ ಮೈಗ್ರೇನ್ ಬರೋರಿಗೆ ಇದೆಲ್ಲ ಸಿಮ್ಟಮ್ಸ್ ಇರುತ್ತೆ. ಯಾಕೆ ಬರುತ್ತೆ ಅದು ಅಂತಂದರೆ, ನೋಡಿ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ಎವ್ರಿ 4 ಅವರ್ಸ್ಗೆ ಅಥವಾ 6 ಅವರ್ಸ್ಗೆ ಗ್ಯಾಸ್ಟ್ರಿಕ್ ಜ್ಯೂಸು ಸೀಕ್ರಿಷನ್ ಆಗ್ತಾ ಇರುತ್ತೆ, ಹೊಟ್ಟೆ ಒಳಗಡೆ ಉತ್ಪತ್ತಿ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ ನಾವು. ಈಗ ನೀವು ತಾವು ನೋಡಿರ್ಬೋದು, ಎಷ್ಟೊಂದು ಈ ಹೆಣ್ಮಕ್ಳ ಮೇಲೆಲ್ಲ ಆ್ಯಸಿಡ್ ಹಾಕಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಅಟ್ಯಾಕ್, ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡೇ ಇರುತ್ತೆ. ಸೊ ಆ ಥರ ಒಂದು ಸ್ಟ್ರಾಂಗ್ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡು ಎವ್ರಿ 4 ಅವರ್ಸ್ 6 ಅವರ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ನೀವೇನಾದರೂ ಟೈಮಲ್ಲಿ ತಿನ್ನಲಿಲ್ಲ ಅಂತಂದರೆ ಅದು ಆ್ಯಸಿಡಿಕ್ ಇರ್ತಕ್ಕಂಥ, ಅಷ್ಟು ಜೋರಾಗಿರ್ತಕ್ಕಂಥ ಆ್ಯಸಿಡಿಕ್ ಲೆವೆಲ್ ಇರೋದು ಬ್ಲಡ್ಡಲ್ಲಿ ಸರ್ಕ್ಯುಲೇಷನ್ ಬಂದುಬಿಟ್ಟು ಬ್ರೈನ್ಗೆ ಹೋಗ್ಬಿಟ್ಟು ನಿಮಗೆ ಮೈಗ್ರೇನ್ ಟ್ರಿಗರ್ ಮಾಡುತ್ತೆ. ಇನ್ನು ಕೆಲವೊಬ್ರು ತಾವು ನೋಡಿರ್ಬೋದು, ಈ ಥರ ಮೈಗ್ರೇನ್ ಬಂದಾಗೆಲ್ಲ ಪೇನ್ ಕಿಲ್ಲರ್ ತೊಗೊಳ್ತಾರೆ. ಎಷ್ಟೊಂದು ಈ ಮೆಡಿಕಲ್ ಶಾಪಲ್ಲಿ ಸಿಗೋದು ಅಥವಾ ಡಾಕ್ಟ್ರ್ ಹೇಳಿರ್ತಾರೆ, ಒಂದಷ್ಟು ಪೇನ್ ಕಿಲ್ಲರ್ಗಳು ತೊಗೊಳ್ತಾರೆ. ಆ ಪೇನ್ ಕಿಲ್ಲರಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನು ಅಂದರೆ, ನೀವು ಪೇನ್ ಕಿಲ್ಲರ್ ತೊಗೊಂಡಾಗೆ ನೋವೇನೋ ಕಡಿಮೆ ಆಗುತ್ತೆ, ಬಟ್ ಅದೇ ಪೇನ್ ಕಿಲ್ಲರಿಂದ ಮತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಸಿಕ್ರೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಗ್ಯಾಸ್ಟ್ರೈಟಿಸ್, ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ ಪೇನ್ ಕಿಲ್ಲರ್ ತೊಗೊಳ್ಳೋದ್ರಿಂದ. ಆವಾಗ ಮತ್ತೆ ಇನ್ನೂ ಮೈಗ್ರೇನು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒಂಥರ ನೀವು ಸುಳಿಯಲ್ಲಿ ಸಿಕ್ಕಾಕೊಂಡಂಗೆ. ನೋವು ಬಂತು ಅಂತ ನೋವಿನ ಮಾತ್ರೆ ತೊಗೊಳ್ಳೋದು, ನೋವಿನ ಮಾತ್ರೆಯಿಂದ ಮತ್ತೆ ಗ್ಯಾಸ್ಟ್ರಿಕ್ ಜ್ಯೂಸ್ ಸಿಕ್ರೇಷನ್ ಆಗುತ್ತೆ, ಅದರಿಂದ ಮತ್ತೆ ಮೈಗ್ರೇನ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನೆಲ್ಲ ಫಸ್ಟು ಸ್ಟಾಪ್ ಮಾಡಬೇಕು. ಸೊ ತಾವು ಅನಿಸ್ತಾ ಇರ್ಬೋದು, ಇಷ್ಟೆಲ್ಲ ಈ ಕಾಂಪ್ಲಿಕೇಟೆಡ್ ಇರ್ತಕ್ಕಂಥ ಈ ಮೈಗ್ರೇನ್ ತಲೆನೋವಿಗೆ ಚಿಕಿತ್ಸೆ ಏನಾದರೂ ಇದೆಯಾ ಅಂತ. ಖಂಡಿತವಾಗಿಯೂ ಇದೆ. ಅದಕ್ಕೆ ಅಂತಲೇ ನಾವು ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ನಾವು ಶತಾಯು ಆಯುರ್ವೇದದಲ್ಲಿ ಆಲ್ಮೋಸ್ಟ್ 125 ವರ್ಷದಿಂದ ಮೈಗ್ರೇನ್ಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ. 4 ತಿಂಗಳ ಔಷಧಿ, 4 ತಿಂಗಳ ಔಷಧಿಯಲ್ಲಿ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಸೊ ನಿಮ್ಗೆ ಆವಾಗೇ ಹೇಳಿದೆ ಮೈಗ್ರೇನ್ ಯಾಕೆ ಬರುತ್ತೆ ಅಂತ. ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಆದಾಗೆ, ಉಪವಾಸ ಮಾಡಿದಾಗೆ, ಟ್ರಾವೆಲ್ ಮಾಡಿದಾಗೆ, ಟೈಮಿಗೆ ಊಟ ಮಾಡದೇ ಇರುವಾಗೆ. ಸೊ ಇದೆಲ್ಲ ತಾವು ಫಸ್ಟು ಅವಾಯ್ಡ್ ಮಾಡಬೇಕು. ಏನು ಅಂದರೆ, ಯಾವುದೇ ಕಾರಣಕ್ಕೂ ಉಪವಾಸ ಮಾಡಬಾರ್ದು. ಬೆಳಗ್ಗೆ 8-8:30 ಒಳಗಡೆ ತಿಂಡಿ ತಿನ್ನಬೇಕು. ಮಧ್ಯಾಹ್ನ 1:30-2 ಗಂಟೆ ಒಳಗಡೆ ಊಟ ಮಾಡಬೇಕು. ಸಾಯಂಕಾಲ 4:30-5 ಗಂಟೆಗೆ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು. ಆಮೇಲೆ ರಾತ್ರಿ 7:30-8 ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಬೇಕು. ಆಮೇಲೆ ಮಿನಿಮಮ್ಮು 6-8 ಗಂಟೆ ಮಲ್ಕೊಳ್ಬೇಕು. 6 to 8 ಅವರ್ಸ್ ಸ್ಲೀಪ್ ಬೇಕೇ ಬೇಕು. ಅದರಲ್ಲೂ ತಾವು ನೋಡಿರ್ಬೋದು, ಮೈಗ್ರೇನ್ ಬರೋರು ಮೆಜಾರಿಟಿ ಜನ ಸ್ವಲ್ಪ ಫೇರ್ ಸ್ಕಿನ್ ಇರುತ್ತೆ. ನಾವು ಅದನ್ನು ಪಿತ್ತ ಪ್ರಕೃತಿ ಅಂತ ಹೇಳ್ತೇವೆ. ಅವರಿಗೆ ಭಾಳ ಬೇಗ ಬರುತ್ತೆ, ತುಂಬ ಜಾಸ್ತಿ ಬರುತ್ತೆ. ಫೇರ್ ಇರೋರಿಗೆ, ಸಣ್ಣಕ್ಕಿರೋರಿಗೆ, ಅಂಥವ್ರಿಗೆಲ್ಲ ತುಂಬ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಿಮ್ಗೇನಾದರೂ ಹಸಿವೆಲ್ಲ ಆಗ್ತಾಯಿತ್ತು ಅಂತಂದರೆ ಟೈಮಿಗೆ ಊಟ ಮಾಡಲೇಬೇಕು ಮೈಗ್ರೇನ್ ಇರೋರು. ನೀವು ಏನಾದರೂ ಮಿಸ್ ಮಾಡ್ತು ಅಂದರೆ ಮತ್ತೆ ಮೈಗ್ರೇನ್ ಬರುತ್ತೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಇರೋದು ಈ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಮಾಡೋದು, ಗ್ಯಾಸ್ಟ್ರಿಕ್ ಇನ್ಕ್ರೀಸ್ ಮಾಡೋದು ಏನೇನಿದೆ, ಎಣ್ಣೆ ಪದಾರ್ಥ, ಫ್ರೈಡ್ ಫುಡ್ಡು, ಆಯಿಲಿ ಫುಡ್ಡು, ಖಾರ, ಹುಳಿ, ಮಸಾಲೆ ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಟೀ, ಕಾಫಿ, ಆ್ಯಕ್ಚುಲಿ ತಾವು ನೋಡಿರ್ಬೋದು, ಮೈಗ್ರೇನ್ ಬಂದಾಗೆ ಸ್ವಲ್ಪ ಟೀ ಕಾಫಿ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ಅದು ಯಾಕಂದರೆ ನೀವು ಬಿಸಿಯಾಗಿರ್ತಕ್ಕಂಥದ್ದು ಏನಾದರೂ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ಜೊತೆಗೆ ಈ ಟ್ಯಾನಿನ್ ಆ್ಯಂಡ್ ಕ್ಯಾಫಿನ್ ಅಂತ ಏನಿರುತ್ತೆ ಟೀ ಕಾಫಿನಲ್ಲಿ, ಅದು ಒಂಥರ ಪೇನ್ ಕಿಲ್ಲರ್ ಥರ ವರ್ಕ್ ಆಗುತ್ತೆ. ಸೊ ನಿಮ್ಮ ಮೂಮೆಂಟಲ್ಲಿ ನಿಮಗೆ ತಲೆನೋವು ಕಡಿಮೆ ಆಗುತ್ತೆ. ಬಟ್ ಅದೇ ಆವಾಗ ಹೇಳ್ದಲ್ಲ, ನಿಮಗೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಹೇಗೆ ನೋವು ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದರಿಂದನೇ ಮೈಗ್ರೇನ್ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಟೀ ಕಾಫಿಯಿಂದ. ಸೊ ಮೈಗ್ರೇನ್ ಇರೋರು ಟೀ ಕಾಫಿ ಜೀವನದಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಟೀ ಕಾಫಿ ಕುಡಿಲೇಬಾರ್ದು. ಕುಡಿದ್ರೂ ಕೂಡ ಅಪ್ಪಿ ಯಾರಿಗಾದರೂ ಅಡಿಕ್ಷನ್ ಥರ ಇತ್ತು ಟೀ ಕಾಫಿ ಅಂದರೆ, ತಿಂಡಿ ತಿಂದಮೇಲೆ ಅಥವಾ ಊಟ ಮಾಡಿದ ಮೇಲೆ ಮಾತ್ರ ಕುಡಿಬೇಕು. ಖಾಲಿ ಹೊಟ್ಟೆಲಿ ಕುಡಿಲೇಬಾರ್ದು. ಈ ಥರ ಮಾಡ್ತು ಅಂದರೆ ಮೈಗ್ರೇನು ಸಂಪೂರ್ಣವಾಗಿ ಗುಣ ಆಗುತ್ತೆ. ಈ ಮೈಗ್ರೇನ್ ತಲೆನೋವಿಗೆ ನಮ್ಮಲ್ಲಿ ಶತಾಯು ಆಯುರ್ವೇದದಲ್ಲಿ ಬರೀ 4 ತಿಂಗಳ ಔಷಧಿ ಇದೆ. ನಮ್ಮದು ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ. ಪ್ಲಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ. ಅಲ್ಲಿ ತಾವು ಉಳ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಬೋದು. ಆಮೇಲೆ ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಕೂಡ ಇದೆ. ತಾವು ಮೈಗ್ರೇನ್ಗೆ ಈವನ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕವರ್ ಮಾಡುತ್ತೆ. ಸೊ ನೀವೇನು ಪೇ ಮಾಡೋದಿಲ್ಲ. ಜಸ್ಟ್ ಬಂದು 1 ವಾರ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಹೋಗಿ 4 ತಿಂಗಳು ಔಷಧಿ ಕಂಟಿನ್ಯೂ ಮಾಡಿದರೆ ಸಾಕು, ಸಂಪೂರ್ಣವಾಗಿ ಗುಣ ಆಗುತ್ತೆ. ಸೊ ಮೈಗ್ರೇನ್ ತಲೆನೋವಿಂದ ಯಾರಾದರೂ ಸಫರ್ ಆಗ್ತಾಯಿದ್ರೆ ಇಷ್ಟು ವರ್ಷದ ಸಫರಿಂಗ್ ಮುಗೀತು, ಇನ್ಮೇಲೆ ನಿಮಗೆ ಅದಕ್ಕೆ ಸಂಪೂರ್ಣವಾಗಿ ಗುಣಮುಖ ಆಗ್ತಕ್ಕಂಥ ಚಿಕಿತ್ಸೆ ಇದೆ ನಮ್ಮ ಶತಾಯುವಿನಲ್ಲಿ. ಇಲ್ಲಿ ತಾವು ತಲೆನೋವು ಏನಾದರೂ ಬಂತು ಅಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ. ನಮ್ಮ ಡಾಕ್ಟ್ರ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾರೆ. ಆಮೇಲೆ
ಇದೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತಂದರೆ ನಿಮಗೆ ಒಂದಷ್ಟು ಕನ್ಸಲ್ಟೇಷನ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಮೆಡಿಸಿನ್ನ ಕೊರಿಯರ್ ಮಾಡ್ತಾರೆ. ನಿಮಗೆ 4 ತಿಂಗಳಲ್ಲಿ ಇರ್ತಕ್ಕಂಥ ಮೈಗ್ರೇನ್ನ ಸಂಪೂರ್ಣವಾಗಿ ಗುಣಪಡ್ಕೋಬೋದು. ಯಾವುದೇ ಥರದ ನಿಮ್ಮದು ಡೌಟ್ಸು ಕ್ವೈರೀಸು ಅಥವಾ ಇದಕ್ಕೆ ಟ್ರೀಟ್ಮೆಂಟ್ ಬೇಕು ಅಂತಿದ್ದರೆ ನಮ್ಮ ಹತ್ರ ಕನ್ಸಲ್ಟ್ ಮಾಡಿ ನಿಮಗೆ ಇದಕ್ಕೆ ಸರಿಯಾದ ಸೂಕ್ತವಾದ ಮಾರ್ಗದರ್ಶನ ಕೊಡ್ತೀವಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.